ಸರ್ ಇನ್ನೊಂದು ಕೇಳ್ಬೇಕು ಸರ್, ಅದು ಸರ್ ಇಬ್ರು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಯಾರು? ಇವರಿಬ್ರು ನೀವು ನೋಡ್ಲಿಲ್ವಾ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಲ್ಲ, ಇದು ಫಸ್ಟ್ ಟೈಮ್ ನಾವು ಮಾಡಿದ್ದು ಹಿಂಗೆ. ಅವರು ಡ್ಯಾನ್ಸ್ ಮಾಡಿರೋದು ನಾನು ನೋಡಿಲ್ಲ, ಬಟ್ ಸಿನಿಮಾದಲ್ಲಿ ನೋಡ್ತೀನಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿತ್ತಾ ಸರ್ ಚಿಕ್ಕಣ್ಣ ಇಷ್ಟ ಚಿಕನ್ ಡ್ಯಾನ್ಸ್ ಮಾಡ್ತಾರೆ? ಹೌದಾ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್, ನಿಮಗೆ ಗೊತ್ತಿತ್ತಾ? ಒಳ್ಳೆ ಟೈಮಿಂಗ್ ಇರೋ ಆರ್ಟಿಸ್ಟ್ ಅಲ್ವಾ, ಡೆಫಿನೆಟ್ಲಿ ಡ್ಯಾನ್ಸ್ ಅಲ್ಲಿ ಕೂಡ ಟೈಮಿಂಗ್ ಇರುತ್ತೆ ಅಂತ. ಇಲ್ಲ, ಡ್ಯಾನ್ಸ್ ಮಾಡದೆ ಹೋದ್ರು ಕಲಿಬೇಕು. ಹೀರೋ ಮಾಡಿದ್ರೆ ಡ್ಯಾನ್ಸು ಕಲಿಬೇಕು, ಫೈಟು ಕಲಿಬೇಕು, ಎಷ್ಟು ದಿನ ಬೇರೆ ಹಾಡು ಹೇಳೋದು ಕಲಿಬೇಕು, ಇದು ಎಲ್ಲಾನು ಕಲಿಬೇಕು. ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದ್ದು. 6 ಪ್ಯಾಕ್ ರೆಡಿ ಮಾಡ್ತಾವ್ರೆ, ನೀವೇ ನಿಂಗೆ ಹೇಳ್ಬಿಟ್ಟು. ಇಬ್ರು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ರ? ಇಲ್ಲ ಇಲ್ಲ, ನೀವು 6 ಪ್ಯಾಕ್ ಇವ್ರು ಬರ್ಲಿಲ್ಲ. ಇವ್ರು ಮಾಡಿದ್ರು ಒಂದ್ 4-4 ದಿನ. ಅವ್ರು ಜಾಸ್ತಿ ಮಾಡಿದ್ದಾರೆ. ಇದು ನನಗೆ ಗೊತ್ತು ಡ್ಯಾನ್ಸು ಅಂತ ಮಾಡ್ಲಿಲ್ಲ. ಆಕ್ಚುಲಿ ಕೊರಿಯೋಗ್ರಾಫ್ ಮಾಡಿರೋದು ಲೇಡಿ ಕೊರಿಯೋಗ್ರಾಫರ್ ದರ್ಶಿನಿ ಅಂತ. ಅದಕ್ಕೆ ಅವ್ರ ಡಾನ್ಸ್ ಫಾರ್ಮ್ ಆಕ್ಚುಲಿ ಇವರು ಫಾರ್ಮ್ ಬಂದ್ಬಿಟ್ರು. ಅಲ್ಲ, ಅವ್ರ ಡಾನ್ಸ್ ಫಾರ್ಮ್ ಆಕ್ಚುಲಿ ಕಷ್ಟ. ಓಕೆ. ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೆಗ್ ಮೂವ್ಮೆಂಟ್ಸ್ ಜಾಸ್ತಿ ಇದೆ. ನಾನು ನೋಡಿದೆ. ಏನ್ ಜಾಸ್ತಿ ಇದೆ? ಲೆಗ್ ಮೂವ್ಮೆಂಟ್ಸ್. ನೀವ್ ಯಾಕೆ ಸರ್ ನಾನು ಏನಪ್ಪ ಅದಕ್ಕೆ ಕೂರ್ಸದ್ರ ಪಾಪ? ಸರ್, ಅವ್ರದ್ದೊಂದು ಕಂಪ್ಲೇಂಟ್ ಇದೆ ಸರ್, ನನಗೆ ಎಲ್ಲೂ ಮಾತಾಡಕ್ಕೆ ಬಿಡಲ್ಲ. ಚಿಕ್ಕಣ್ಣ ಇವಾಗ ಮಾತಾಡ್ಕೊಡ್ತಾ ಇದ್ದಾರೆ. ಬಿಡ್ತಿದಾರಾ? ಓಕೆ. ಈಗ ನಿಮಗೇನಾದ್ರು ಕಡಿಮೆ ಆಗ್ತಿದ್ಯಾ ಮಾತಾಡೋದಕ್ಕೆ? ಅಂದ್ರೆ ಅವ್ರು ತುಂಬಾ ಸತಿ ಹೇಳ್ತಾ ಇದ್ರು, ನಾನು ಮಾತಾಡ್ತಿದ್ದೀನಿ ಅಂದಿದ್ದ ಅದು ನಿಜ. ಅದೇ ಮಾತಾಡುವಾಗ ಎಲ್ಲರೂ ಮಧ್ಯವಾಗಿ ಏನಕ್ಕೆ ನಾವು ಮಾತಾಡ್ತೀವಿ ಅಂದ್ರೆ ಅವ್ರು ಸೀರಿಯಲ್ ಮಾಡಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಇದೇ ಡೈಲಾಗು ಅಂತ. ಅದೇ ಹೇಳ್ತಿರ್ತಾರಲ್ಲ, ಅಟ್ಲೀಸ್ಟ್ ನಾನು ಬೇರೆ ಹೇಳಿ ಅಂತ ಮಧ್ಯ. ಒಳ್ಳೆ ಕೆಲಸ ಮಾಡಿದ್ರಿ. ಏನ್ ಸರ್? ಆ ಸೀರಿಯಲ್ ಇಂದ ಆಚೆ ತಂದಿರ್ತಾನೆ. ಹಂಗಾರು ಓಕೆ. ಬಬ್ಲಿ ಡೈಲಾಗ್ ಅನ್ಸುತ್ತೆ. ಅದಕ್ಕೆ ಅದು ಹೇಳ್ತಾನೆ ಇಲ್ಲ, ನಾನು ಮರ್ತೋಗ್ಬಿಡಿದೀನಿ ಡೈಲಾಗ್. ಬಬ್ಲಿ ಡೈಲಾಗ್ ಮೊದ್ಲು ಮಾತಾಡ್ತಿದ್ರ ಹೆಂಗಿದೆ ಅಂದ್ರೆ, ಇದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬಬ್ಲಿ ಆಗಿ ಕ್ಯೂಟ್ ಆಗಿದೆ. ಬಬ್ಲಿ ಅಂದ್ರೆ ಏನು ಅಂತ ಕೇಳಿ, ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ. ವರ್ಡ್ ಮತ್ತೆ ಬ್ಯಾನ್ ಮಾಡ್ಬೇಕು ಸರ್. ಅವ್ರ ಬಾಯಲ್ಲಿ ಕೇಳಿ ಚೆನ್ನಾಗಿ ಹೇಳ್ತಾರೆ ಬಬ್ಲಿ ಅಂದ್ರೆ ಏನು ಅಂತ. ಏನಮ್ಮ ಬಬ್ಲಿ ಅಂದ್ರೆ? ಗುಂಡಕ್ಕೆ ಕ್ಯೂಟ್ ಆಗಿ ಗುಂಡು ಗುಂಡಿಕ್ಕಿದ್ದೀರಾ ನೀವು? ಈಗಲ್ಲ ಎಲ್ಲ ಇದೆಲ್ಲ ಸರ್. ಹಂಗಾರೆ ಓಕೆ ಸರ್. ಓಕೆ. ಚಿಕ್ಕಣ್ಣ, ಈಗ ನಾರ್ಮಲ್ ಆಗಿ ನಾವು ಒಂದು ಕಾಮಿಡಿ ಅಂತ ಬಂದಾಗ, ಓಕೆ, ಹೀರೋಗೆ ಒಂದು ಫೈಟ್ ಇರುತ್ತೆ, ಒಂದು ಸಾಂಗ್ ಇರುತ್ತೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ. ಬಟ್ ನಮಗೆ ಎಷ್ಟು ಸ್ಪೇಸ್ ಸಿಗುತ್ತೋ ಆ ಸ್ಪೇಸಲ್ಲಿ ನಾವು ತಿಂದು ಹಾಕಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದನಿಗೂ ಆಸೆ ಇದ್ದೇ ಇರುತ್ತೆ. ಸೊ ಚಿಕ್ಕಣ್ಣ ಅಂದಾಗಲೂ ಕೂಡ ನಮಗೆ ಚಿಕ್ಕಣ್ಣ ಸ್ಕ್ರೀನ್ ಮೇಲೆ ಬರ್ತಿದ್ದಾರೆ, ಮುಗೀತು, ಈ ಎಷ್ಟೊತ್ತಿರ್ತಾರೆ ಅಷ್ಟೊತ್ತು ನಾವು ನಗಾಡಕ್ಕೆ ರೆಡಿ ಆಗಿರಬೇಕು ಅಂತ. ಬಟ್ ಇಡೀ ಸಿನಿಮಾ ಪೂರ್ತಿ ಚಿಕ್ಕಣ್ಣನೇ ಇರ್ತಾರೆ ಅಂತ ಅಂದಾಗ ನಮಗೆ ಹೀರೋ ಆಗು ನಾವು ನೋಡಬೇಕು ಅವ್ರನ್ನ, ಕಾಮಿಡಿನೂ ಮಾಡಬೇಕು ಅವ್ರನ್ನ, ಈ ಥರದ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆ ಥರ ಇಟ್ಕೊಂಡು ಬರೋರಿಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಅಲ್ಲ, ಇಲ್ಲಿ ಇಡೀ ಸಿನಿಮಾ ಒಬ್ಬನೇ ಇಲ್ಲ, ಇಡೀ ಸಿನಿಮಾ ಎಲ್ರ ಜೊತೆನೂ ಇದ್ದೀನಿ. ಸೊ ಹಂಗಾಗಿ ಇದು ಹೀರೋ ಮಾಡ್ತಿದ್ದೀನಿ ಅಂದ ತಕ್ಷಣ ಬರೀ ಒಂದು ಈ ಉಪಾಧ್ಯಕ್ಷ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿಲ್ಲ. ಯಾಕೆಂದ್ರೆ ಒಬ್ಬನ್ನೇ ಎಷ್ಟೊತ್ತೊಂದು ನೋಡ್ತಾರೆ, ಅದು ಗೊತ್ತಿರೋ ವಿಷಯನೇ. ಸಿನಿಮಾ ಅಂದಾಗ ಎಲ್ಲರೂ ಪಾತ್ರಗಳನ್ನು ಈಕ್ವಲ್ ಆಗೇ ಇರಬೇಕು. ಸೊ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಹೀರೋನೇ. ಸಾಧು ಸರ್ದು ಅವ್ರ ಕ್ಯಾರೆಕ್ಟರ್ ಒಂಥರ ಹೀರೋ ಲೆವೆಲ್ಗೆ ಇದೆ, ಹೀರೋಯಿನ್ ಅವ್ರದ್ದು ಅಷ್ಟೇ, ರವಿಶಂಕರ್ ಸರ್ದು ಅಷ್ಟೇ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬಾ ಪ್ರಾಮುಖ್ಯತೆಗಳು ಕೊಟ್ಟಿದ್ದೀವಿ. ಸೊ ಹಂಗಿದ್ದಾಗಲೇ ನಿಮಗೆ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸೋದು, ಒಂದು ಮನ್ಸಿಗೆ ನಾಟ ಅಂತದ್ದು. ಒಬ್ಬರ ಮೇಲೆ ಫೋಕಸ್ ಮಾಡ್ಕೊಂಡು ಹೋದ್ರೆ ಏನ್ ಮಜಾ ಕೊಡಕ್ಕಾಗಲ್ಲ, ಎಸ್ಪೆಷಲಿ ಕಾಮಿಡಿ ಮೂವಿ. ಸೊ ಎಲ್ರು ಆಮೇಲೆ ಎಂತೆಂತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಇಟ್ಕೊಂಡು ನಾವು ಯಾವ ವೇಸ್ಟ್ ಮಾಡ್ಕೊಂಡ್ರೆ ನಮ್ಮಂತ ಮೂರ್ಖರೇ ಇರಲ್ಲ. ಸೊ ಹಂಗಾಗಿ ತುಂಬಾ ಅದ್ಭುತ. ಎವ್ರಿ ಸೀನು ನಾವು ನಗಿಸ್ಕೊಂಡಿದ್ವಿ, ಅದ್ರ ಮಧ್ಯೆ ಎಲ್ಲನೂ ಇದೆ. ಪೇಯ್ನ್ ಇದೆ, ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಒಂದು ತಂದೆ ಮಗನ್ ಬಾಂಡಿಂಗ್, ಒಂದು ಎಮೋಷನ್, ಎಲ್ಲನೂ ಆ್ಯಡ್ ಆಗಿದೆ. ಬಟ್ ಇದರಲ್ಲಿ ಹೀರೋ ನಾನು ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಒಬ್ಬನೇ ಆ ಥರದ್ದಿಲ್ಲ, ಎಲ್ಲರ ಜೊತೆಗೂ ನಾನಿದ್ದೀನಿ.